ನಿನ್ನ ಪುತ್ರನೇ? ನನ್ನ ಅಲ್ಲ, ನಮ್ಮ ಪುತ್ರ ಮಹಾರಾಜ. 25 ವರ್ಷಗಳ ಹಿಂದೆ ಮಗುವನ್ನು ತೆಗೆದುಕೊಂಡು ಹೋಗುವಾಗ ನಾನೊಂದು ವಚನ ಕೊಟ್ಟಿದ್ದೆ. ದೇವವ್ರತನನ್ನು ನಿಮ್ಮ ಯೋಗ್ಯ ಉತ್ತರಾಧಿಕಾರಿಯಾಗಿ ಮಾಡುವೆನು. ಪುತ್ರ ದೇವವ್ರತ, ನಿನ್ನ ಸ್ಥಾನ ನನ್ನ ಹೃದಯದಲ್ಲಿದೆ ಪುತ್ರ. ಮಹಾರಾಣಿಯಾಗಬೇಕಾದರೆ ಅವಳ ಮಗ ತಾನು ಸಿಂಹಾಸನದಲ್ಲಿ ಕೂರಬೇಕು, ಮತ್ತೊಬ್ಬಳು ದಾಸಿಯಾಗಬೇಕು. ಇಲ್ಲಿ ನಾನು ಮತ್ಸ್ಯರಾಜನ ಮಗಳಾಗಿರುವೆ, ಹಸ್ತಿನಾಪುರದಲ್ಲಿ ಯುವರಾಜನ ಮಲತಾಯಿಯಾಗಿರಬೇಕು. ಆಗ ಮಲತಾಯಿಯ ಸ್ಥಿತಿ ದಾಸಿಗಿಂತ ತುಚ್ಛವಾಗಿರುತ್ತದೆ. आज से मैं इसे अंग देश का राजा घोषित करता हूं. ನಾನು ಗಂಗಾ ಮಾತೆಯ ಪುತ್ರ. ನನ್ನ ಮಾತೆಯ ಪವಿತ್ರತೆಯ ಮೇಲೆ ಶಪಥ ಮಾಡುತ್ತಿರುವೆ. ನನ್ನ ತಂದೆಯ ಪ್ರೀತಿ ವಿಶ್ವಾಸಗಳ ಮೇಲೆ ಶಪಥ ಮಾಡುತ್ತಿರುವೆ ತಾಯಿ ಸತ್ಯವತಿ. ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ, ದಾಸನಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ. ನಿಮ್ಮ ಮಕ್ಕಳಿಗೆ ರಾಜ್ಯ ಕೊಡಿಸುವೆ ಹಾಗೂ ಅವರ ಭವಿಷ್ಯ ಸದಾ ಸರ್ವದಾ ಸುರಕ್ಷಿತವಾಗಿರಲು ನಾನು ಸದಾ ಅವಿವಾಹಿತನಾಗಿಯೇ ಉಳಿಯುವೆ. ನಾನು ನಿನಗೆ ಇಚ್ಛಾಮರಣದ ವರದಾನ ಮಾಡುತ್ತಿರುವೆ. ನಿನ್ನ ಇಚ್ಛೆಯನ್ನು ಕೇಳದೆ ಸ್ವತಃ ಯಮರಾಜನು ನಿನ್ನ ಸನಿಹ ಬರುವುದಿಲ್ಲ. ಯಾವ ಸಮಯ, ಯಾವ ಸ್ಥಳ, ಯಾರ ಕೈಯಿಂದ ಮೃತ್ಯುವಿನ ಆಯ್ಕೆ ಮಾಡುವೆಯೋ ಅಲ್ಲೇ, ಅದೇ ಸಮಯದಲ್ಲೇ ನೀನು ಕೇಳಿದ ರೀತಿಯಲ್ಲೇ ಮೃತ್ಯು ಪ್ರಾಪ್ತವಾಗುವುದು. ಜನರು ನಿನ್ನನ್ನು ಪೂಜನೀಯವಾಗಿ ನೋಡುವರು ಹಾಗೂ ನಿನ್ನನ್ನು ಭೀಷ್ಮ ಎಂಬ ಹೆಸರಿನಿಂದ ಸಂಬೋಧಿಸುವರು. ಭೀಷ್ಮ ಎಂಬ ಹೆಸರಿನಿಂದ